ಸೊ ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ವೀರು ಅಂತ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಈ LED ರಿಮೋಟ್ ಕಂಟ್ರೋಲ್ ಲೈಟ್ ಏನಿದೆ, ಸೊ ಇದರ ವೈರಿಂಗ್ ಹೇಗೆ ಮಾಡೋದು ಆ್ಯಂಡ್ ಇದನ್ನು ಬ್ಯಾಟ್ರಿ ಕನೆಕ್ಟ್ ಮಾಡೋದು ವಿತ್ ಇದನ್ನು ಪ್ರೂಫ್ ಸಹ ತೋರಿಸ್ತೀನಿ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇದೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಇದನ್ನು ಗಾಡಿಗೆ ಬೇಕಾದ್ರೂ ಸಹ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು 3 ಲೈಟ್ನ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಹಸಿರು ಕಲರ್ ಇಲ್ಲ, ಓಕೆನಾ, ಗ್ರೀನ್ ಕಲರ್ ಇಲ್ಲ. ಸದ್ಯಕ್ಕೆ ನಾನು ರೆಡ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಾದ್ರೆ ಬೇರೆ ಬೇರೆ ಕಲರ್ನು ಸಹ ಯೂಸ್ ಮಾಡ್ಬೋದು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಸೊ ಇದರಲ್ಲಿ ನಿಮಗೆ 4 ವೈರ್ಸು ಬಂದಿರುತ್ತೆ. ಸೊ ರಿಮೋಟ್ ಕಂಟ್ರೋಲ್ ಒಳಗಡೆ ಸೊ ಬ್ಲ್ಯಾಕ್ ಏನು ಕಾಣಿಸುತ್ತಲ್ಲ, ಸೊ ಅದು ಪ್ಲಸ್ ಆಗಿರುತ್ತೆ. ಸೊ ಇನ್ನು ಉಳಿದು ಏನಿರುತ್ತಲ್ಲ, ಸೊ ಅದೇ ಕಲರ್ಗೆ ಆ ಲೈಟಿಂಗ್ನ ಫಿಟ್ ಮಾಡೋದು, ಓಕೆನಾ. ಸೊ ಅರ್ಥ ಆಯಿತು ಅನಿಸುತ್ತೆ. ಸೊ ಅದ್ರ ಪಕ್ಕದಲ್ಲಿರೋದು ರಿಸೀವರು, ಅದು ಅಂದರೆ ಈ ರಿಮೋಟ್ ಕಂಟ್ರೋಲಿಂದ ಏನು ಸಿಗ್ನಲ್ ಬರುತ್ತಲ್ಲ, ಸೊ ಅದು ಕ್ಯಾಚ್ ಮಾಡಿಕೊಂಡು ಸೊ ಲೈಟಿಂಗಿಗೆ ಸಿಗ್ನಲ್ ಕಳಿಸುತ್ತೆ. ಸೊ ಅಲ್ಲಿ ಆನ್ ಆಫ್ ಆಗುತ್ತೆ. ಸೊ ನಾನು ಇಲ್ಲಿ ಸದ್ಯಕ್ಕೆ ಮುಂದೆ ಇರೋ ವೈರ್ನ ಕಿತ್ಕೊಳ್ತಾ ಇದ್ದೀನಿ. ಸೊ ಯಾಕಂದರೆ ಅಲ್ಲಿ ಅಂದರೆ ಅದು ಮುಂದೆ ಇರೋ ಕನೆಕ್ಟರ್ ನನ್ನ ಹತ್ರ ಇಲ್ಲ. ಸೊ ನಾನು ಡೈರೆಕ್ಟ್ ಲೈಟಿಂಗ್ ಫಿಟ್ಟಿಂಗ್ ಮಾಡಿ ಸೊ ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಗೈಸ್, ಅದಾದಮೇಲೆ ಸೊ ಎಲ್ಇಡಿನ ತಗೊಳ್ಳಿ. ಸೊ ಲೈಟ್ಸ್ ಓಕೆನಾ ತೊಗೊಂಡ್ಮೇಲೆ ಅಂದ ಇದರಲ್ಲಿರೋ ಪ್ಲಸ್ಸನ್ನು ಎಲ್ಲ ವೈರ್ ಪ್ಲಸ್ ಏನಿರುತ್ತಲ್ಲ, ಸೊ ಅದನ್ನ ಒಟ್ಟಿಗೆ ಕೂಡಿಸ್ಕೊಳ್ಳಿ, ಅಂದರೆ ಶಾರ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಎಲ್ಲ ಪ್ಲಸ್ಸು ಸೇರಿಸ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ತೋರಿಸ್ತೀನಿ ನೋಡಿ ಆ ರೀತಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದಾಗೆ ಸೊ ಬ್ಲ್ಯಾಕ್ ವೈರ್ ಏನಿರುತ್ತಲ್ಲ, ಅದು ಪ್ಲಸ್ ಅಂದರೆ ಎಲ್ಲ ಲೈಟ್ನ ಪ್ಲಸ್ ಔಟ್ಪುಟ್ಟು. ಸೊ ಅದನ್ನ ಎಲ್ಲ ಲೈಟ್ ಪ್ಲಸ್ ಪಾಯಿಂಟ್ ಏನಿರುತ್ತೆ, ಸೊ ಅದಕ್ಕೆ ಶಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಉಳಿದ ಕಲರ್ಸು ಏನಿದೆ, ಗ್ರೀನ್ ಆ್ಯಂಡ್ ರೆಡ್, ಬ್ಲ್ಯಾಕ್ ಬ್ಲೂ ಏನಿದೆ, ಸೊ ಅದನ್ನ ಲೈಟ್ನ ಯಾವ್ಯಾವ ಕಲರ್ ಇರುತ್ತೆ ಸೊ ನೋಡಿಕೊಂಡು ಅದನ್ನ ಶಾರ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ ಗ್ರೀನ್ ಇಲ್ಲ, ನಾನು ಅಲ್ಲಿ ಪಿಂಕ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಗ್ರೀನ್ನ ಯೂಸ್ ಮಾಡಿ, ಇಲ್ಲ ಬೇರೆ ಬೇರೆ ಕಲರ್ನೂ ಸಹ ಯೂಸ್ ಮಾಡ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ರಿಮೋಟ್ ಓಕೆನಾ, ಒಂದೇ ಕಲರ್ಗೆ ಅದು ಆ ಕಲರ್ಗೆ ವರ್ಕ್ ಆಗೋದು. ಸೊ ನೀವು ಗ್ರೀನ್ ಒತ್ತಿದ ತಕ್ಷಣ ಅಲ್ಲಿ ಬೇರೆ ಲೈಟ್ ಹಾಕಿದರೆ ಸೊ ಅದು ಅದೇ ಕಲರ್ಗೆ ಸೊ ಆನ್ ಆಗುತ್ತೆ. ಅಲ್ಲಿ ಬೇರೆ ಕಲರ್ನ ನೀವು ಯೂಸ್ ಮಾಡಿದರೆ. ಸೊ ಅರ್ಥ ಆಯಿತು ಅನಿಸುತ್ತೆ. ಸೊ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು. ಸೊ ಎಲ್ಲ ವೈರ್ನ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಎಲ್ಲನೂ ವೈರಿಂಗ್ ಸಕ್ಸಸ್ಫುಲ್ ಆಗಿದೆ, ಅಂದರೆ ಸೊ ಎಲ್ಲನೂ ಜೋಡಿಸಿದ್ದೀನಿ. ಸೊ ಈ ರೀತಿ ಸೆಂಟ್ರಲ್ಲಿ ಯಾವ್ದಾದ್ರು ವಾಯ್ಸ್ ಮಿಸ್ಟೇಕಾಗಿ ಬರ್ತಾ ಇರುತ್ತೆ. ಸೊ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಹೋಗಿ. ಸೊ ಅದಾದಮೇಲೆ ಇದಕ್ಕೆ ಪವರ್ ಸಪ್ಲೈನ ಕೊಡಬೇಕಾಗುತ್ತೆ. ಸೊ ನಾನಿಲ್ಲಿ 12 ವ್ಯಾಟ್ ಬ್ಯಾಟ್ರಿನ ಸೊ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಾದ್ರೆ ಅಂದರೆ ಇದ್ರದ್ದು ಅಡ್ಯಾಪ್ಟರ್ ಬರುತ್ತೆ, ಓಕೆನಾ, 12 ವ್ಯಾಟ್ ಅಡ್ಯಾಪ್ಟರ್ ಬರುತ್ತೆ, ಅಂದರೆ ಚಾರ್ಜರ್ಸು. ಸೊ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಸದ್ಯಕ್ಕೆ ಬ್ಯಾಟ್ರಿಯಿಂದ ಕನೆಕ್ಷನ್ ಕೊಡ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ, ಓಕೆನಾ. ನೀವು ಬೇಕಾದ್ರೆ ಚಾರ್ಜರು ವಿತ್ LED ಸೊ ಎಲ್ಲನೂ ಬರುತ್ತೆ. ಸೊ ಸ್ವಲ್ಪ ಜಾಸ್ತಿ ಆಗ್ಬೋದು, ಸೊ ನೋಡ್ಕೊಂಡು ತಗೊಳ್ಳಿ. ನಾನು ಬರೀ ರಿಮೋಟ್ ಕಂಟ್ರೋಲ್ನ ಅಷ್ಟೇ ತಗೊಂಡಿರೋದು. ಸೊ ಇಲ್ಲಿ ನೋಡ್ಬೋದು, ನಾವು ಫಸ್ಟಿಗೆ ಸೊ ಕನೆಕ್ಷನ್ ಕೊಟ್ಟಮೇಲೆ ಈ ರೀತಿ ಲೈಟಿಂಗ್ ಆನ್ ಆಗುತ್ತೆ. ಸೊ ನೀವು ಮನೇಲೆಲ್ಲ ಚೆನ್ನಾಗಿ ಯೂಸ್ ಮಾಡ್ಬೋದು, ಓಕೆನಾ. ಸೊ ಇದರಲ್ಲಿ ಆ್ಯಂಡ್ ಇಲ್ಲೇ ನೋಡ್ತಾ ಸೊ ಅದು ಆಫು ಆನ್, ಓಕೆನಾ. ಆಫ್ ಹತ್ತಿರ ಆಫ್ ಆಗುತ್ತೆ, ಆನ್ ಹತ್ತಿರ ಆನ್ ಆಗುತ್ತೆ. ಸೊ ಅದು ಆಮೇಲೆ ರೆಡ್ಡು, ಆಮೇಲೆ ಗ್ರೀನ್, ಅಲ್ಲಿ ಪಿಂಕ್ ಯೂಸ್ ಮಾಡಿದ್ದೀನಿ, ಓಕೆನಾ. ಅದಾದಮೇಲೆ ಬ್ಲೂ. ಸೊ ಅರ್ಥ ಆಯ್ತಾ. ಸೊ ಈ ರೀತಿ ಮಲ್ಟಿಪಲ್ ಕಲರ್ಸ್ ಇರುತ್ತೆ. ಆ್ಯಂಡ್ ಈಗೇನು ಅದು ಗ್ರೀನ್ ಸ್ವಲ್ಪ ರೆಡ್ ಕಲರ್ ಥರನೇ ಕಾಣುತ್ತಲ್ಲ, ಸೊ ಅವು 2 ಕಲರ್ ಮಿಕ್ಸ್ ಆದರೆ ಸೊ ಆ ಕಲರ್ ಬರುತ್ತೆ, ಓಕೆನಾ. ಸೊ 3 ಕಲರ್ ಐತಲ್ಲ, ಸೊ ಅದ್ರ ಕೆಳಗಡೆ ಎಷ್ಟು ಕಲರ್ ಇದೆ ಸೊ ಅದೆಲ್ಲ ಕ್ಲಿಕ್ ಮಾಡ್ತಾ ಹೋದಂಗೆಲ್ಲ ಸೊ 2 ಅಥವಾ 3 ಕೂಡ ಆನ್ ಆಗ್ಬೋದು. ಸೊ ಸ್ವಲ್ಪ ಆ ಕಲರ್ ಬರುತ್ತೆ, ಓಕೆನಾ. ಗೈಸ್, ಇದನ್ನು ನೀವು ಮನೆಯಲ್ಲೆಲ್ಲ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಮ ಸ್ಟುಡಿಯೋ ಅಥವಾ ಸೊ ಯಾವುದಾದ್ರೂ ಹೋಟೆಲ್ ಅಥವಾ ಇನ್ನಿತರ ಅಂಗಡಿಗಳಿದ್ದರೆ ಸೊ ಅಲ್ಲೆಲ್ಲ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ತುಂಬ ನೋಡೋಕ್ಕೆ ಯೂನಿಕ್ ಆಗಿ ಕಾಣುತ್ತೆ. ಸೊ ಲೈಟಿಂಗ್ ಎಲ್ಲ ಎಫೆಕ್ಟು ಆ್ಯಂಡ್ ನಿಮ್ಮ ದೇವ್ರ ಮನೆ ಅಥವಾ ಕೋಣೆಗೆ ಏನಾದರೂ ಇದ್ದರೆ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲೇ ನೋಡ್ತಾ ಇದ್ದರೆ ಸೊ ಆ ಸ್ವಿಚ್ ಬಂದು ಸೊ ಬ್ರೈಟ್ನೆಸ್ಸು ಕಡಿಮೆ ಅಥವಾ ಜಾಸ್ತಿ ಮಾಡೋದು. ಸೊ ಲೈಟ್ನ ಎಷ್ಟು ಬ್ರೈಟ್ನೆಸ್ ಬೇಕು ನಿಮಗೆ ಅಷ್ಟು ಕಡಿಮೆ ಮತ್ತು ಜಾಸ್ತಿ ಮಾಡ್ಬೋದು. ಮತ್ತು ಅಲ್ಲಿ W ಕಾಣಿಸುತ್ತಲ್ಲ, ಸೊ ಅದನ್ನೇ ಏನಾದರೂ ಒತ್ತಿದರೆ ಸೊ ಎಲ್ಲ 3 ಲೈಟು ಕೂಡ ಒಟ್ಟಿಗೆ ಆನ್ ಆಗುತ್ತೆ. ಇಲ್ಲ ಅದ್ರ ಕೆಳಗಿರೋದು ಅಂದರೆ ಅದು ಬ್ಲಿಂಕಿಂಗ್ 3
ಆನ್ ಆಫ್ ಅಥವಾ ಆನ್ ಆಫ್ ಈ ರೀತಿ ಆಗ್ತಾನೆ ಇರುತ್ತೆ. ಆ್ಯಂಡ್ ಅದನ್ನು ಒತ್ತಿ ನೀವೇನಾದ್ರು ಬ್ರೈಟ್ನೆಸ್ ಕಡಿಮೆ ಜಾಸ್ತಿ ಮಾಡ್ತೀನಿ ಅಂದರೆ ಸೊ ಅದು ಬ್ಲಿಂಕಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ನಿಮ್ಮ ಹತ್ರ ಬಂದಮೇಲೆ ಸೊ ನಿಮಗೆಲ್ಲ ಅರ್ಥ ಆಗುತ್ತೆ ಈ ಲೈಟಿನ ಬಗ್ಗೆ ಏನೇನು ಅಂತ. ಮತ್ತು ನೀವೇನು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಇದ್ರದ್ದು ಫುಲ್ಲು ಮತ್ತು ಅಡ್ಯಾಪ್ಟರು ಎಲ್ಲನೂ ಸಹ ಲಿಂಕ್ ಇರುತ್ತೆ. ಸೊ ನೀವು ಯಾವ್ದು ಬೇಕು ಸೊ ತಗೊಳ್ಬೋದು. ಸೊ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಓಕೆನಾ. ಇನ್ನೂ ಇಂಟ್ರೆಸ್ಟಿಂಗ್ ತುಂಬ ಚೆನ್ನಾಗಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಶುರು ಮಾಡ್ತಾ ಇರೋ ವೀಡಿಯೋಸ್. ಓಕೆನಾ. ಸೊ ಅಷ್ಟೊಂದು ನಿಮಗೆ ಇಂಟ್ರೆಸ್ಟ್ ಬರದೇ ಇರ್ಬೋದು, ಬಟ್ ಮುಂದೆ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು ಫಾರ್ ಗೈಸ್. ಮತ್ತೆ ಸಿಗೋಣ.